ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಆದಿ ಭಾಗ್ಯ ಚಾಲೆಂಜ್ ಗೆ ಒಪ್ಕೊಂಡು ಸೂಟ್ಗೆ ಸಮೇತ ಆದಿ ಭಾಗ್ಯ ಮನೆಗೆ ಬಂದಿರ್ತಾರೆ. ಇಲ್ಲಿ ಮನೆಯವರೆಲ್ಲ ಶಾಕ್ ಅಲ್ಲಿ ಆದಿನ ನೋಡ್ತಿರ್ತಾರೆ. ನನಗೆ ಗೊತ್ತು ನಿಮ್ಗೆ ಯಾರಿಗೂ ನಾನು ಇಲ್ಲಿ ಬಂದು ಈ ತರ ಇರೋದು ಇಷ್ಟ ಇಲ್ಲ ಅಂತ. ನಿಮ್ಮೆಲ್ಲಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ನನ್ನನ್ನ ಯಾರು ಪ್ರಶ್ನೆ ಮಾಡ್ಬೇಡಿ ಅಂತ ಆದಿ ಕೈ ಮುಗ್ದು ಎಲ್ಲಾನು ಕೇಳ್ಕೊತಾರೆ. ಹಾಗೆ ಇಲ್ಲಿ ಎಲ್ಲರೂ ಆದಿ ಮಾತಿಗೆ ಒಪ್ಕೊಂಡು ಸುಮ್ನಾಗ್ತಾರೆ. ಹಾಗೆ ಇಲ್ಲಿ ಆದಿ ಅವರು ಭಾಗ್ಯ ಅವರೇ ರೂಮ್ ಯಾವ ಕಡೆ ಇದೆ ಅಂತ ತೋರಿಸಿ ಅಂತ ಆದಿ ಹೇಳ್ತಾರೆ. ಸರಿ ಆದಿ ಅವರೇ 1 ನಿಮಿಷ ಬಂದೆ ಅಂತ ಹೇಳಿ ಕೀ ತಗೊಂಡ್ ಬರ್ತಾರೆ ಭಾಗ್ಯ. ಇಲ್ಲಿ ಕುಸುಮ ಅವರು ಸರಿ ಕರ್ಕೊಂಡು ಹೋಗು ಅಂತ ಕುಸುಮ ಹೇಳ್ತಾರೆ. ಆಮೇಲೆ ಇಲ್ಲಿ ಭಾಗ್ಯ ಆದಿನ ಕರ್ಕೊಂಡು ಹೋಗ್ತಾರೆ. ಆದಿ ಭಾಗ್ಯ ಹೋಗ್ತಿದಂಗೆ ಇಲ್ಲಿ ಸುನಂದಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಬೀಗ್ರೆ ಏನಿದೆಲ್ಲ, ನಾವು ಭಾಗ್ಯಂಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿತ್ತು, ಅವಳಿಗೆ ಅಷ್ಟಾದ್ರೂ ಬುದ್ಧಿ ಬೇಡ್ವಾ? ಜೀವನ ಶೈಲಿನೇ ಬೇರೆ, ನಮ್ ಜೀವನ ಶೈಲಿನೇ ಬೇರೆ. ಅವ್ರು ಹೇಗೆ ನಾನೇ ವಾತಾವರಣಕ್ಕೆ ಹೊಂದಾಣಿಕೆಯಿಂದ ಇರಕ್ ಸಾಧ್ಯ ಅಂತ ಇಲ್ಲಿ ಸುನಂದ ಹಾಗೆ ಬಾಯ್ತಾ ಇರ್ತಾರೆ. ಹೌದು ಸುನಂದ ಅವ್ರೆ, ನೀವ್ ಹೇಳ್ತಿರೋದು ಸರಿಯಾಗಿದೆ. ನಮ್ ಆದಿ ಇದನ್ನಲ್ಲ, ನನ್ ಫ್ರೆಂಡ್ ಆದಿ, ಅವನು ಫಾರಿನ್ ಅಲ್ಲಿ ಇದ್ದವನು. ಅವನಿದ್ದು ವಾತಾವರಣನೇ ಬೇರೆ, ಇಲ್ಲಿರೋ ವಾತಾವರಣನೇ ಬೇರೆ. ಅದ್ರಲ್ಲೂ ನಮ್ಮನೆ ಇನ್ನೂ ಚಿಕ್ಕದು. ಹಾಗೆ ಅವ್ರ ಮನೇಲಿ ಈತ ಐಷಾರಾಮಿ ಜೀವನ ಇಲ್ಲಿರಲ್ಲ. ಅದ್ ಹೇಗಿರ್ತಾನೋ ಏನೋ ಗೊತ್ತಿಲ್ಲ. ನನ್ ಫ್ರೆಂಡ್ ನನ್ ಮಾತು ಕೇಳ್ತಾ ಇಲ್ಲ ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಒಟ್ನಲ್ಲಿ ಕುಸುಮ ನಾನ್ ಒಂದಂತೂ ಹೇಳ್ತೀನಿ, ಈ ಕಡೆ ಭಾಗ್ಯನು ಸೋಲುಪ್ಕೊಳ್ಳಲ್ಲ, ಆ ಕಡೆ ಆದಿನೂ ಸೋಲುಪ್ಕೊಳ್ಳಲ್ಲ. ಈ ಚಾಲೆಂಜ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡೋಣ ಅಂತ ಇಲ್ಲಿ ಧರ್ಮ ಹೇಳ್ತಾರೆ. ಒಟ್ನಲ್ಲಿ ಯಾರ್ ಗೆಲ್ತಾರೋ ಯಾರ್ ಸೋಲ್ತಾರೋ ಗೊತ್ತಿಲ್ಲ. ಇವರಿಬ್ರು ಈ ತರ ಆಡ್ತಿರೋದ್ರಿಂದ ಅಲ್ಲಿ ಪೂಜಂಗೆ ಯಾವ್ದೇ ತೊಂದ್ರೆ ಆಗಿಲ್ಲ ಅಂದ್ರೆ ಅಷ್ಟೇ ಸಾಕು ಅಂತ ಸುನಂದ ಹೇಳ್ತಾರೆ. ಯಾಕ್ರಿ ಸುನಂದ ಅವ್ರೆ ಆತರ ಹೇಳ್ತಿದ್ದೀರಾ ಅಂತ ಕುಸುಮ ಹೇಳ್ತಾರೆ. ಇನ್ನೇನ್ ಹೇಳಿರಮ್ಮ ಅಂತ ಇಲ್ಲಿ ಸುನಂದ ಹೇಳ್ತಾರೆ. ಅಕಸ್ಮಾತ್ ಏನಾದ್ರು ಆದಿ ಅವರು ನಮ್ಮನೆಗೆ ಬಂದು ಈ ತರ ಜೀವನ ಮಾಡ್ತಿದಾರೆ ಅಂತ ಆ ಕನಿಕಾ ಅಥವಾ ಮೀನಾಕ್ಷಿ ಅವ್ರಿಗೇನಾದ್ರು ವಿಷಯ ಗೊತ್ತಾದ್ರೆ ಪಾಪ ನಮ್ ಪೂಜಂಗೆ ಏನ್ ಹಿಂಸೆ ಕೊಡ್ತಾರೋ ಏನೋ, ಹಂಗೆ ಸಣ್ಣ ಸೂಕ್ಷ್ಮನು ಗೊತ್ತಾಗಲ್ವಲ್ಲ ಅಂತ ಇಲ್ಲಿ ಸುನಂದ ಭಾಗ್ಯನ ನೋಡ್ತಾ ಬೈತಿರ್ತಾರೆ. ಆ ಕಡೆ ಭಾಗ್ಯ ಆದಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಆದಿ ಅವರೇ, ಇಲ್ಲೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು, ಮೇಲ್ಗಡೆ ನಿಮ್ ರೂಮ್ ಇದೆ, ನೀವ್ ಯಾವ್ದೇ ಕಾರಣಕ್ಕೂ ಮೇನ್ ಗೇಟ್ ಹತ್ರ ಬರಂಗಿಲ್ಲ, ನಿಮ್ಗೆ ಸೆಪರೇಟ್ ಚಿಕ್ಕ ಗೇಟ್ ಇದೆಯಲ್ಲ ಈ ಗೇಟ್ ಇಂದಾನೆ ಬರ್ಬೇಕು ಅಂತ ಭಾಗ್ಯ ಹೇಳ್ತಿದ್ರೆ ಆದಿ ಮಾತ್ರ ತುಂಬಾ ಶಾಕ್ ಅಲ್ಲಿ ಭಾಗ್ಯನೇ ನೋಡ್ತಾರೆ. ಯಾಕಾದಿ ಅವರೇ ಏನು ಮಾತಾಡ್ತಾನೆ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಇನ್ನೇನ್ರಿ ಭಾಗ್ಯ ಅವರೇ, ಒಳ್ಳೆ ನೀವು ನನ್ನನ್ನ ಯಾವ ತರ ಟ್ರೀಟ್ ಮಾಡ್ತಿದ್ದೀರಾ ಗೊತ್ತಾ? ನಿಮ್ಮನೆಗೆ ನಾನು ರೆಂಟ್ ಕೇಳ್ಕೊಂಡ್ ಬಂದಿದ್ದೀನಿ, ನಾನೇನೋ ಬ್ಯಾಚುಲರ್ ಏನೋ ಆ ತರ ನನ್ನನ್ನ ಟ್ರೀಟ್ ಮಾಡ್ತಿದ್ದೀರಾ. ಸರಿ ಆಯ್ತು, ನಾನು ಮೇನ್ ಗೇಟ್ ಇಂದ ಬರಲ್ಲ, ನಾನು ಈ ಚಿಕ್ಕ ಗೇಟ್ ಇಂದಾನೆ ಬರ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಬರೀ ಚಿಕ್ಕ ಗೇಟ್ ಇಂದ ಬರೋದಲ್ಲ, ಹಾಗೆ ಆ ಗೇಟ್ ಗೆ ಒಂದು ಲಾಕ್ ಕೂಡ ಇರುತ್ತೆ. ಪ್ರತಿದಿನ ರಾತ್ರಿ 9 ಗಂಟೆ ಒಳಗಡೆ ನೀವು ಮನೆ ಒಳಗಡೆ ಬಂದು ಸೇರ್ಕೋಬೇಕು, ಅಂದ್ರೆ ನಿಮ್ ರೂಮ್ ಒಳಗಡೆ ನೀವ್ ಇರ್ಬೇಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಆಯ್ತು ಭಾಗ್ಯ ಮೇಡಮ್, ಇನ್ನೇನಾದ್ರು ಕಂಡೀಷನ್ ಇದೆಯಾ ಅಂತ ಆದಿ ಭಾಗ್ಯನ ರೇಗಿಸ್ತಿರ್ತಾರೆ. ನೋಡಿ ಇದೇ ಬೇಡ ಅಂತ ಹೇಳೋದು, ಮೇಡಮ್ ಎಲ್ಲ ಕರೆಯೋದ್ ಬೇಡ, ಭಾಗ್ಯ ಅಂತ ಕರೆದ್ರೆ ಸಾಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ಅವರೇ, ಯಾವ್ದು ನಾನು ಉಳ್ಕೊಳ್ಳೋ ರೂಮ್ ತೋರಿಸಿ ಅಂತ ಆದಿ ಹೇಳ್ತಾರೆ. ಸರಿ ಬನ್ನಿ ಅಂತ ಇಲ್ಲಿ ಭಾಗ್ಯ ಆದಿನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಹೋಗ್ತಿದ್ದಂಗೆ ರೂಮ್ ನ ಲಾಕ್ ನ ತೆಗಿತಾರೆ ಭಾಗ್ಯ. ನೋಡ್ತಿದ್ದಂಗೆ ಇಲ್ಲಿ ಆದಿ ಅಂತೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಯಾಕಾದಿ ಅವರೇ ಇಷ್ಟೊಂದು ಶಾಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಭಾಗ್ಯ ಆದಿನ ಹೇಳ್ತಾರೆ. ಇದೇನ್ರಿ ರೂಮ್ ಇಷ್ಟೊಂದು ಗಲೀಜಾಗಿದೆಯಲ್ಲ, ಯಾಕೆ ನೀವ್ ಈ ರೂಮ್ ಅಲ್ಲಿ ಯಾರು ಇರೋದೇ ಇಲ್ವಾ ಅಂತ ಇಲ್ಲಿ ಆದಿ ಹೇಳ್ತಾರೆ. ನೋಡಿ ಆದಿ ಅವರೇ, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ದು ಏನ್ ಮನೆ ಇದೆ ಆ ರೂಮ್ ಅಲ್ಲಿ ನಾವ್ ಆರಾಮಾಗಿ ನೆಮ್ಮದಿಯಾಗಿದೀವಿ. ಇಲ್ಲಿ ಯಾರು ಮೇಲ್ಗಡೆ ಬಂದು ಉಳ್ಕೊಳ್ಳೋರು ಇಲ್ಲ, ಹಾಗೆ ನಮ್ಮನೆಗೆ ಯಾವ ಸಂಬಂಧಿಕರು ಬರೋದಿಲ್ಲ. ಹಾಗಾಗಿ ನಾವ್ ಈ ರೂಮ್ ನ ಸ್ಟೋರ್ ರೂಮ್ ತರ ಮಾಡ್ಕೊಂಡಿದೀವಿ ಅಂತ ಭಾಗ್ಯ ಹೇಳ್ತಾರೆ. ಏನು ಸ್ಟೋರ್ ರೂಮ್ ಅಲ್ಲಿ ನಾನ್ ಇರ್ಬೇಕಂತ ಆದಿ ಹೇಳ್ತಾರೆ. ಹೌದು ಮತ್ತೆ ನಾನ್ ಹೇಳಿದ್ದೆ ರೂಮ್ ಸ್ಟೋರ್ ರೂಮ್ ಅಲ್ಲೇ ನೀವ್ ಇರ್ಬೇಕು. ಯಾಕಾದಿ ಅವ್ರಿಗೆ ಕಷ್ಟ ಆಗ್ತಿದ್ಯಾ? ಕಷ್ಟ ಆಗ್ತಿದ್ರೆ ಹೇಳಿ, ನಾನೇನು ಅನ್ಕೊಳ್ಳಲ್ಲ. ಬೇಕಾದ್ರೆ ಚಾಲೆಂಜ್ ಅಲ್ಲಿ ಸೋತಿದೀನಿ ಅಂತ ಏನು ಹೇಳದ್ ಬೇಡ, ಈ ಚಾಲೆಂಜ್ ನ ಕ್ಯಾನ್ಸಲ್ ಮಾಡಿದ್ರಾಯ್ತು ಅಂತ ಭಾಗ್ಯ ಹೇಳ್ತಾರೆ. ಏನು ಚಾಲೆಂಜ್ ನ ಕ್ಯಾನ್ಸಲ್ ಮಾಡದ ಚಾನ್ಸೇ ಇಲ್ಲ. ಒಂದ್ಸಲ ಈ ಆದಿ ಏನಾದ್ರು ಮಾಡ್ತಾನೆ ಅಂತ ಹೇಳಿದ್ಮೇಲೆ ಅದನ್ನ ಮಾಡೇ ಮಾಡ್ತಾನೆ. ಅಂತದ್ರಲ್ಲಿ ನಾನು ನಿಮ್ಗೆ ಚಾಲೆಂಜ್ ಹಾಕಿದೀನಿ, ಈ ಚಾಲೆಂಜ್ ಅಲ್ಲಿ ನಾನ್ ಗೆದ್ದೇ ಗೆಲ್ತೀನಿ. ಹಾಗೆ ನಿಮ್ಗೆ ನಾನ್ ಕೊಟ್ಟಿರೋ ದುಡ್ಡು ನೀವ್ ಇಟ್ಕೋಬೇಕಾಗುತ್ತೆ ಅಂತ ಆದಿ ಹೇಳ್ತಾರೆ. ಮೊದ್ಲು ಹೋಗಿ ರೂಮ್ ನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಆ ದುಡ್ಡನ್ನ ಇಟ್ಕೋಬೇಕು ಬೇಡವಾ ಅಂತ ನಾನ್ ಯೋಚನೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ ಮಾತ್ ಕೇಳಿ ಆದಿ ಅಂತೂ ಭಾಗ್ಯ ಮುಖನೇ ನೋಡ್ತಿರ್ತಾರೆ. ಏನ್ ಹೇಳ್ತಿದ್ದೀರಾ? ರೂಮ್ ನ ನಾನೇ ಕ್ಲೀನ್ ಮಾಡ್ಬೇಕಾ ಅಂತ ಆದಿ ಹೇಳ್ತಾರೆ. ಯಾಕಾದಿ ಅವರೇ, ಈ ರೂಮ್ ಕ್ಲೀನ್ ಮಾಡ್ಸೋದಕ್ಕೂ ಏನಾದ್ರು ಕೆಲ್ಸದವ್ರು ಕರ್ಸ್ಬೇಕಾ ಹೇಳಿ, ನಿಮ್ಗೆ ಅಷ್ಟು ಕಷ್ಟ ಆಗ್ತಿದ್ರೆ ಹೇಳಿ, ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಹಾಗೆ ದುಡ್ಡನ್ನ ವಾಪಸ್ ತಗೊಂಡೊಟ್ಟೋಗಿ ಅಷ್ಟೇನಾ ಇಲ್ಲಿ ಭಾಗ್ಯ ಹೇಳ್ತಾರೆ. ಅಯ್ಯೋ ಬೇಡ ಭಾಗ್ಯ ಅವರೇ, ಅಷ್ಟೊಂದೆಲ್ಲ ರಿಸ್ಕ್ ತಗೋಬೇಡಿ. ಏನು ಈ ರೂಮ್ ನ ಕ್ಲೀನ್ ಮಾಡ್ಕೋಬೇಕಲ್ವಾ? ಓಕೆ, ನಾನು ಈ ರೂಮ್ ನ ಯಾವ ತರ ಕ್ಲೀನ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಭಾಗ್ಯ ಅವರೇ ಇದು ಕ್ಲೀನ್ ಮಾಡೋದಕ್ಕೆ ಪೊರ್ಕೆ ಬರುತ್ತಲ್ಲ ಎಲ್ಲಿದೆ ಅಂತ ಇಲ್ಲಿ ಆದಿ ಹೇಳ್ತಿದೆ. ಏನಾದಿ ಅವರೇ, ನಿಮ್ಗೆ ಪೊರ್ಕೆ ಎಲ್ಲ ಗೊತ್ತಾ ಅಂತ ಇಲ್ಲಿ ಭಾಗ್ಯ ಆದಿನ ನೋಡಿ ನಗ್ತಿರ್ತಾರೆ. ಯಾಕ್ರಿ ಭಾಗ್ಯ ಅವರೇ ಆತರ ನಗ್ತಿದ್ದೀರಾ? ನಾನು ಒಂದ್ ದೊಡ್ಡ ಕಂಪ್ನಿ ನಡೆಸ್ತಿರ್ಬೋದು, ಬಟ್ ನಂಗೂ ಬೇಕಾಗಿ ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನಂಗೂ ಕೂಡ ಗೊತ್ತಿದೆ. ಎಲ್ಲಿದೆ ಅಂತ ಇಲ್ಲಿ ಆದಿ ಹೇಳ್ತಾರೆ. ನೋಡಿ ಆ ಮೂಲೆಯಲ್ಲಿದೆ ಅಂತ ಭಾಗ್ಯ ಹೇಳ್ತಾರೆ. ಸರಿ ಅಂತ ಹೇಳಿ ಇಲ್ಲಿ ಆದಿ ಕಸ ಗುಡ್ಸೋದಕ್ಕೆ ಶುರು ಮಾಡ್ತಾರೆ. ಏನ್ರಿ ಆದಿ ಅವರೇ, ನೀವು ದೊಡ್ಡ ಸಿಇಒ ಅಂತ ಹೇಳ್ತೀರಾ, ಅಷ್ಟು ನಿಮ್ಗೆ ಬುದ್ಧಿನೇ ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ. ಏನ್ ಭಾಗ್ಯ ನಿಮ್ಮ ಮಾತಿನರ್ಥ ಅಂತ ಆದಿ ಹೇಳ್ತಾರೆ. ಇಷ್ಟು ಧೂಳಾಗಿದೆ, ನೀವ್ ನೋಡಿದ್ರೆ ಬಹಳ ಹೈಫೈ ಆಗಿ ಯಾವ್ದೋ ಮೀಟಿಂಗ್ ಹೋಗೋ ತರ ಈ ತರ ಸೂಟ್ ಎಲ್ಲ ಹಾಕೊಂಡ್ ಬಂದಿದ್ರ, ಅಟ್ಲೀಸ್ಟ್ ಆ ಜಾಕೆಟ್ ನಾದ್ರು ರಿಮೂವ್ ಮಾಡ್ಬೋದಲ್ವಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಅಲ್ವಾ, ನೀವ್ ಹೇಳ್ತಿರೋದು ಸರಿಯಾಗಿದೆ ಅಂತ ಹೇಳಿ ಇಲ್ಲಿ ಆದಿ ಜಾಕೆಟ್ ನ ರಿಮೂವ್ ಮಾಡ್ತಿರ್ತಾರೆ. ಹಾಗೆ ಫೋನ್ ಕೂಡ ಅಲ್ಲೇ ಇರುತ್ತೆ. ಓ ಫೋನ್ ಇದೆ ಅಲ್ವಾ, ಫೋನ್ ಅನ್ನ ಸ್ವಲ್ಪ ಹೊತ್ತು ಸೈಲೆಂಟ್ ಅಲ್ಲಿ ಇರ್ತೀನಿ, ನಂಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ರಿಲೇಟೆಡ್ ಫೋನ್ ಬರ್ತಾನೆ ಇರುತ್ತೆ. ಆ ಫೋನ್ ಬರ್ತಾ ಇದ್ರೆ ನಾನ್ ಯಾವಾಗ ರೂಮ್ ನ ಕ್ಲೀನ್ ಮಾಡೋದು,
ನಾನು ರೂಮ್ ಕ್ಲೀನ್ ಮಾಡ್ದೆ, ಫೋನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಭಾಗ್ಯನ್ ಮುಂದೆ ಒಂದೇ ದಿನ ಸೋತೋಗ್ತೀನಿ ಅಂತ ಹೇಳಿ ಆದಿ ಮೊಬೈಲ್ ನ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಕಸ ಗುಡ್ಸೋದಿಕ್ಕೆ ಶುರು ಮಾಡ್ತಾರೆ ಆದಿ. ಸರಿ ಆದಿ ಅವರೇ, ನಂಗೆ ಟೈಮ್ ಆಯ್ತು, ನಾನು ಕ್ಯಾಂಟೀನ್ ಹೋಗಿ ಬರ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ಅವರೇ, ನಾನು ಈ ರೂಮ್ ನೆಲ್ಲ ಕ್ಲೀನ್ ಮಾಡಿ ನಂಗೊಂದ್ ಸ್ವಲ್ಪ ಆಫೀಸ್ ಅಲ್ಲಿ ಮೀಟಿಂಗ್ ಇದೆ, ಹೋಗಿ ಮಾಡಿ ಬರ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಸರಿ ಆದಿ ಅವರೇ, ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಮತ್ತೆ ಆದಿ ಅವ್ರಿಗೆ ಯಾವ್ದ್ರಲ್ಲಿ ಹೋಗ್ತೀರಾ ಅಂತ ಭಾಗ್ಯ ಹೇಳ್ತಾರೆ. ಮತ್ತಿನ್ಯಾವ್ದ್ರಲ್ಲಿ? ನನ್ ಕಾರಲ್ಲಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ನೋಡಿ, ನೀವು ಮಿಡಲ್ ಕ್ಲಾಸ್ ಲೈಫ್ ನೀವಾ ನಡೆಸೋದು ಸಾಧ್ಯನೇ ಇಲ್ಲ. ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ನಡೆಸೋರು ಯಾರಾದ್ರೂ ಕಾರಲ್ಲಿ ಹೋಗ್ತಾರ? ನೀವು ಹೋದ್ರೆ ಒಂದು ಆಟೋದಲ್ಲಿ ಹೋಗಿ, ಇಲ್ಲ ಅಂದ್ರೆ ಬಸ್ ಅಲ್ಲಿ ಹೋಗಿ ಅಂತ ಇಲ್ಲಿ ಭಾಗ್ಯ ಆದಿ ಹೇಳ್ಬಿಡ್ತಾರೆ. ಆಗ ಭಾಗ್ಯ ಮಾತ್ ಕೇಳಿ ಆದಿಗೆ ಶಾಕ್ ಆಗುತ್ತೆ. ನಾನು ಆಟೋ ಆರ್ ಬಸ್ ಅಲ್ಲಿ ಹೋಗ್ಬೇಕಾ ಅಂತ ಆದಿ ಹೇಳ್ತಾರೆ. ಹೌದು, ಮಿಡಲ್ ಕ್ಲಾಸ್ ಅವ್ರು ಹಾಗೆ ಹೋಗೋದು, ಮಿಡಲ್ ಕ್ಲಾಸ್ ಅವ್ರ ಹತ್ರ ಎಲ್ಲ ಕಾರೆಲ್ಲ ಇರಲ್ಲ ಅಂತ ಇಲ್ಲಿ ಭಾಗ್ಯ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ, ಈ ಭಾಗ್ಯನೋ ಅವ್ರ ಮಿಡಲ್ ಕ್ಲಾಸ್ ಲೈಫ್ ಅದೇನಾದ್ರೂ ಆಗ್ಲಿ, ನಾನು ಈ ಮಿಡಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡಿ ಭಾಗ್ಯನ್ ಮುಂದೆ ಗೆದ್ದೆ ಗೆಲ್ತೀನಿ. ಹಾಗೆ ಅವ್ರು ಮಾಡಿರೋ ಹೆಲ್ಪ್ಗೆ ಆ ದುಡ್ಡು ಅವ್ರಿಗೆ ಸೇರ್ಲೇಬೇಕು, ಆತರ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಆದಿ ರೂಮ್ ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಆ ಕಡೆ ತಾಂಡವ್ ಆಫೀಸ್ಗೆ ಹೋಗಿರ್ತಾರೆ. ಅದರ್ ಬೇರೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ 1 hour ಲೇಟ್ ಆಗಿದೆ. ಇನ್ನೇನೋ ಕ್ಲೈಂಟ್ಸ್ ಮೀಟಿಂಗ್ ಬರ್ತಾರೆ. ಭಾರ್ಗವ್ ಬೇರೆ ಆ ಫಾರಿನ್ ಕ್ಲೈಂಟ್ಸ್ ಎಲ್ಲ ಕರ್ಕೊಂಡ್ ಬಿಡ್ತಾರೆ. ಈಗ ನಾನ್ ಬೇಗ ಬ್ರದರ್ ಕಾಲ್ ಮಾಡ್ತೀನಿ, ಅದ್ ಎಲ್ಲಿದಾರೋ ಬೇಗ ಬರ್ಲಿ ಅಂತ ಹೇಳಿ ಇಲ್ಲಿ ತಾಂಡವ್ ಕಾಲ್ ಮಾಡ್ತಾರೆ. ಇಲ್ಲಿ ತಾಂಡವ್ ಎಷ್ಟೇ ಕಾಲ್ ಮಾಡಿದ್ರು ಆ ಕಡೆ ಆದಿ ಫೋನ್ ನ ವೈಬ್ರೇಟ್ ಅಲ್ಲಿ ಇಟ್ಟಿರ್ತಾರೆ. ಆದಿ ಕ್ಲೀನ್ ಮಾಡ್ತಿರೋದ್ರಿಂದ ಆದಿಗೆ ತಾಂಡವ್ ಫೋನ್ ಮಾಡಿರೋದು ಆದಿಗೆ ಗೊತ್ತಾಗಲ್ಲ. ಇದೇ ಇದು ಬ್ರದರ್ ಗೆಸೋತಿಯಿಂದ ಕಾಲ್ ಮಾಡ್ತಾ ಇದೀನಿ, ಇವ್ರು ಕಾಲ್ ನ ಪಿಕ್ಕೇ ಮಾಡ್ತಿಲ್ವಲ್ಲ. ಈ ಎಲ್ಲ ಆ ಭಾಗ್ಯ ಎಮ್ಮೆ ಇದ್ದಾಳಲ್ಲ, ಅವ್ಳು ಕೊಟ್ಟಿರೋ ಚಾಲೆಂಜ್ ಇಂದಾಗಿ ಇಲ್ಲಿ ಆದಿ ಬ್ರದರ್ ಈ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ ತಾಂಡವ್ ಕೋಪ ಮಾಡ್ಕೋತಾರೆ. ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಭಾರ್ಗವ್ ಮತ್ತೆ ಫಾರಿನ್ ಕ್ಲೈಂಟ್ ಬರ್ತಾರೆ. ಇಲ್ಲಿ ತಾಂಡವ್ಗೆ ಅವ್ರನ್ನೆಲ್ಲ ನೋಡಿ ಶಾಕ್ ಆಗುತ್ತೆ. ಬನ್ನಿ ಭಾರ್ಗವ್ ಅಂತ ಹೇಳಿ ಮಿಕ್ಕಿರೋ ಕ್ಲೈಂಟ್ ನೆಲ್ಲ ಇಲ್ಲಿ ತಾಂಡವ್ ವೆಲ್ಕಮ್ ಮಾಡಿ ಕೂರಿಸ್ತಾ ಇರ್ತಾರೆ. ಹಾಗೆ ಮನ್ಸಲ್ಲಿ ಆದಿನ ಬೈಕೊತಿರ್ತಾರೆ. ಈ ಭಾಗ್ಯ ಎಮ್ಮೆಯಿಂದಾಗಿ ಇವತ್ತು ಆದಿಬ್ರು ಮೀಟಿಂಗ್ ಗೆ ಲೇಟ್ ಆಗಿ ಬಂದಿದ್ದಾರೆ, ಇವರೆಲ್ಲ ಏನ್ ಹೇಳ್ತಾರೋ ಏನೋ ಅಂತ ಹೇಳಿ ತಾಂಡವ್ ಟೆನ್ಷನ್ ಮಾಡ್ಕೊತಿರ್ತಾರೆ. ಹಾಗೆ ಅಲ್ಲಿದ್ದಂತ ಫಾರಿನ್ ಕ್ಲೈಂಟ್ ಕೇಳ್ತಾರೆ ತಾಂಡವ್ನ, ವೇರ್ ಇಸ್ ಮಿಸ್ಟರ್ ಆದಿ ಅಂತ ಇಲ್ಲಿ ಕ್ಲೈಂಟ್ ಕೇಳ್ತಿರ್ತಾರೆ. ಅವ್ರಿಗೆ ನಾನ್ ಕಾಲ್ ಮಾಡಿದೆ, ಅವ್ರು ಆನ್ ದ ವೇ ಬರ್ತಿದೀನಿ ಅಂತ ಹೇಳಿದ್ರು ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೋಗ್ತಾರೆ. ಹಾಗೆ ಇಲ್ಲಿ ಭಾರ್ಗವ್ ಫಾರಿನ್ ಕ್ಲೈಂಟ್ ಜೊತೆ ಹೇಳ್ತಾ ಇರ್ತಾರೆ. ಆದಿ ಬರ್ತಿದಂಗೆ ಮೀಟಿಂಗ್ ನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಭಾರ್ಗವ್ ಹೇಳ್ತಿದೆ. ಅಲ್ಲಿದ್ದ ಕ್ಲೈಂಟ್ ಗಳೆಲ್ಲ ಸರಿ ಅಂತ ಹೇಳ್ತಾರೆ. ಈ ಮಾತ್ ಕೇಳಿ ತಾಂಡವ್ಗೆ ತುಂಬಾ ಭಯ ಶುರು ಆಗುತ್ತೆ. ಇದೇನಿದು, ಅವ್ರು ಬರೋವರೆಗೂ ಮೀಟಿಂಗ್ ನ ಸ್ಟಾರ್ಟ್ ಮಾಡೋದ್ ಬೇಡ ಅಂತ ಹೇಳ್ತಿದ್ರಲ್ಲ, ಬ್ರದರ್ ಬೇರೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಆ ಭಾಗ್ಯ ಎಮ್ಮೆ ಇಂದಾಗಿ ಎಲ್ಲ ಲೇಟ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯನ ಬೈಕೋತಿರ್ತಾರೆ. ಹಾಗೆ ಇಲ್ಲಿ ತಾಂಡವ್ ಆದಿಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಆದ್ರೆ ಆ ಕಡೆ ಆದಿ ತಾಂಡವ್ ಕಾಲ್ ನ ರಿಸೀವ್ ಮಾಡಲ್ಲ. ಇಲ್ಲಿಗೆ ಹಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.